ಇದರಲ್ಲಿ ನಾವು ವಾಹನಗಳನ್ನು ಎಷ್ಟೇ ಸ್ಪೀಡಾಗಿ ಓಡಿಸಿದ್ರೂ ಕೂಡ ಆಕ್ಸಿಡೆಂಟ್ ಆಗುತ್ತೆ, ಎಷ್ಟೇ ಸ್ಲೋ ಆಗಿ ಓಡಿಸಿದ್ರೂ ಕೂಡ ಆಕ್ಸಿಡೆಂಟ್ ಆಗುತ್ತೆ. ಸ್ಲೋ ಆಗಿ ಓಡಿಸಿದ್ರೆ ಹೇಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಆಪೋಸಿಟಲ್ಲಿ ಬರೋನು ತಂದು ಹೊಡೆದ್ರೂ ನಮಗೂ ಆಕ್ಸಿಡೆಂಟ್ ಆಗುತ್ತೆ. ಹಾಗಿರುವಾಗ ಈ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗಿತ್ತು. ಹೊಸ್ದಾಗಿ ಯಾವುದೋ ಗುತ್ತಿಗೆ ತೊಗೊಂಡು ಡಿವೈಡರನ್ನು ಹಾಕಿದ್ರು, ಚೆನ್ನಾಗಿದ್ದ ರಸ್ತೆಗೆ ಡಿವೈಡರ್ನ ಹಾಕಿದ್ರು. ಯಾಕಂದರೆ ಮುಂಚೆ ಇಷ್ಟು ಆಕ್ಸಿಡೆಂಟ್ಗಳು ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಡಿವೈಡರ್ ಹಾಕಿದ ಮೇಲಿಂದು ತುಂಬಾ ಆಕ್ಸಿಡೆಂಟ್ಗಳಾಗೋಕ್ಕೆ ಶುರುವಾಯಿತು. ರಸ್ತೆಲೆಲ್ಲ ಆಕ್ಸಿಡೆಂಟ್ ಆಗ್ತಿದ್ದು, ಬಂದು ಹೊಡಿತಾ ಇದ್ದಿದ್ದೆ ಡಿವೈಡರ್ಗೆ. ಅದರದ್ದೊಂದು ಸಣ್ಣ ವಿಡಿಯೋ ಹಾಕ್ತೀನಿ ನೋಡಿ, ಯಾವ್ಯಾವ ರೀತಿ ಗಾಡಿಗಳು ಹಾರ್ಕೊಂಡು ಹೋಗಿದೆ ಗಾಳೀಲಿ, ಹಾಗೆ ಸ್ಕೈ ಡೈವ್ ಎಲ್ಲ ಮಾಡಿ ಎಷ್ಟು ಮಟ್ಟಿಗೆ ಪಲ್ಟಿ ಎಲ್ಲ ಹೊಡೆದು ಗಾಡಿಗಳು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗಿದೆ. ಅದಕ್ಕೋಸ್ಕರ ಇದೊಂದು ಸಣ್ಣ ವಿಡಿಯೋ ನೋಡಿ. ವಿಧದಲ್ಲಿ ವಿಚಿತ್ರವಾಗಿ ಎಲ್ಲ ಗಾಡಿಗಳು ಹಾರಿ ಪಲ್ಟಿ ಹೊಡೆದ ಆಕ್ಸಿಡೆಂಟ್ಗಳಾಗಿದೆ. ಅದು ಸೀದಾ ತಂದು ಹೊಡಿತಾ ಇರೋದು ಅವರು ಡಿವೈಡರ್ಗೆ. ಆಮೇಲೆ ಆ ಡಿವೈಡರು ಸ್ಟಾರ್ಟ್ ಆಗ್ತಾ ಇರೋದು ಅಥವಾ ಎಂಡ್ ಆಗ್ತಾ ಇರೋದು ಅಷ್ಟು ಈಸಿಯಾಗಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲೊಂದು ಸಣ್ಣ ಪೋಲ್ ಹಾಕಿದ್ರು. ಆ ಪೋಲ್ ಏನು ಅಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ನೈಟ್ ಗೊತ್ತಾಗ್ತಿರ್ಲಿಲ್ಲ. ನಾನೇ ಎಷ್ಟೋ ಸಲ ನೈಟ್ ಗಾಡಿ ಓಡಿಸ್ಕೊಂಬರುವಾಗ ನನಗೂ ಕೂಡ ಅಷ್ಟು ಗೊತ್ತಾಗಲ್ಲ. ಆಪೋಸಿಟ್ ಗಾಡಿ ಬ್ರೈಟ್ನೆಸ್ ಏನು ಕಣ್ಣಿಗೆ ಹೊಡೆಯುತ್ತೆ ಲೈಟು, ಸಣ್ಣ ಪೋಲ್ ಕಾಣಿಸೋದೇ ಇಲ್ಲ. ಹಾಗಾಗಿ ಇಷ್ಟರ ಮಟ್ಟಿಗೆ ಆಕ್ಸಿಡೆಂಟ್ಗಳ ಇಲ್ಲೆಲ್ಲ ಆಗ್ತಾಯಿತ್ತು. ಅದಕ್ಕೀಗ ಏನು ಮಾಡಿದ್ದಾರೆ ಗೊತ್ತಾ? ಖುದ್ದಾಗಿ ಬೈಲ್ಕೊಪ್ಪ ಪೊಲೀಸರೇ ನಿಂತು ಈ ಕೆಲಸ ಮಾಡಿಸ್ತಾಯಿದ್ರು. ನಾನು ಏನು ಮಾಡ್ತಾಯಿದ್ದಾರೆ ಇವರು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಮಾಡಿಸಿದ್ರಿಂದ ಎಷ್ಟೊಂದು ಉಪಯೋಗ ಆಗಿದೆ ಅಂದರೆ ನೋಡಿ. ಅದ್ರ ಜೊತೆಗೆ ಕೂಡ ರಸ್ತೆಯಲ್ಲಿ ಓಡಾಡಿ ಸುತ್ತಮುತ್ತ ಇರೋಂಥ ಮರಳುಗಳು ಬಂದು ಏನು ರಸ್ತೆಯಲ್ಲಿ ಕೂತಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ರು. ಅದಲ್ಲದೆ ಆ ಸಣ್ಣ ಪೋಲ್ ಏನಿತ್ತು, ಇಷ್ಟೇ ಚಿಕ್ಕದೊಂದು ಸಣ್ಣ ಪೋಲ್ ಏನಿತ್ತು ಅದನ್ನು ತೆಗಿತಾಯಿದ್ರು. ಅದ್ರ ಜೊತೆಗೆ ಒಂದು ದೊಡ್ಡ ಪೋಲ್ ಹಾಕಿ ಅದಕ್ಕೆ ರಿಫ್ಲೆಕ್ಟರ್ ಎಲ್ಲ ಹಾಕಿ ದೊಡ್ಡದಾಗಿ ಹಾಕ್ತಿದ್ರು. ಈಗ ನೈಟ್ ಎಷ್ಟೇ ದೂರದಲ್ಲಿ ಗಾಡಿ ಬಂದರೂ ಕೂಡ ಆ ರಿಫ್ಲೆಕ್ಟರ್ ಕಾಣಿಸುತ್ತೆ. ಈ ರೀತಿ ಮಾಡಿದ್ದಾರೆ. ಇದಂತೂ ತುಂಬಾ ಉಪಯೋಗ ಇದೆ. ಆದರೆ ಏನು ಗೊತ್ತಾ, ನಾನು ಹೇಳೋದು ಎಲ್ಲ ಸಣ್ಣ ರಸ್ತೆಗಳಿಗೆ ಸಿಂಗಲ್ ಹಂಪ್ಸ್ಗಳನ್ನು ಹಾಕೋದಕ್ಕಿಂತ ಒಂದಷ್ಟು ಮೇನು ವೆಹಿಕಲ್ ಓಡಾಡೋಂಥ ಜಾಗದಲ್ಲಿ ಈ ರೀತಿ ಹಂಪ್ಸ್ಗಳು ಅಥವಾ ಸ್ಪೀಡ್ ಬ್ರೇಕರ್ಗಳು ಹಾಕೋದ್ರಿಂದ ತುಂಬಾ ಆಕ್ಸಿಡೆಂಟ್ಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ವೆಹಿಕಲ್ ಓಡಿಸುವಾಗ ನಾವು ಕೂಡ ತುಂಬಾ ಎಚ್ಚರಿಕೆಯಿಂದ ವೆಹಿಕಲ್ ಓಡಿಸ್ಬೇಕು. ಎಲ್ಲರೂ ಸೇಫ್ ಡ್ರೈವ್ ಮಾಡಿ. ಈ ರಸ್ತೆಯಲ್ಲಿ ಓಡಾಡುವಾಗ ಸ್ಪೀಡ್ ಬ್ರೇಕರ್ ಇದೆ, ನೋಡ್ಕೊಂಡು ಓಡಾಡಿ. ಎಲ್ಲರೂ ಸೇಫ್ ಆಗಿರಿ. ಓಕೆ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.